ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ಏನಂದ್ರೆ ಅಂಗನವಾಡಿ ನೌಕರರೆಲ್ಲ ಇದೇ ಫೆಬ್ರವರಿ 12ನೇ ತಾರೀಕು ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಈಗಾಗಲೇ ಎಲ್ಲರೂ ಸಿದ್ಧವಾಗಿದ್ದಾರೆ ಆ ಒಂದು ಪ್ರತಿಭಟನೆ ಮಾಡಲು ಅಂತ ಹೇಳಿದೆ. ಯಾತಕ್ಕಾಗಿ ಅಂದ್ರೆ ಅವರ ಗೌರವಧನ ಹೆಚ್ಚಳ ಮಾಡದೇ ಇರೋ ಕಾರಣಕ್ಕಾಗಿ ಅಂತಾನು ಸಹ ನಿಮಗೆ ತಿಳಿಸಿದೆ. ಅದೇ ರೀತಿಯಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ರು ಎಲ್ಲ ಅಂಗನವಾಡಿ ನೌಕರರು, ಕಾರ್ಯಕರ್ತರು, ಸಹಾಯಕಿಯರು ಎಲ್ಲರೂ ಸೇರಿ ಹಲವು ಸ್ಥಳದಲ್ಲಿ ಅವರ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಅವರ ನೋವನ್ನ ಸರ್ಕಾರಕ್ಕೆ ತಲುಪಿಸುವಂತ ಪ್ರಯತ್ನ ಅವ್ರದ್ದಾಗಿತ್ತು ಅಂತಾನೆ ಹೇಳ್ಬಹುದು. ಯಾಕೆ ಅಂಗನವಾಡಿ ನೌಕರರು ಇಷ್ಟೊಂದು ಹೆಚ್ಚಾಗಿ ಪ್ರತಿಭಟನೆ ಮಾಡ್ತಾರೆ, ಹಾಗೆ ಇವ್ರು ನೋವು ಕೇಳೋರು ಯಾರು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬಂದೇ ಬಿಡುತ್ತೆ ಸಹಜವಾಗಿ ಎಲ್ಲರಿಗೂ. ಯಾಕಂದ್ರೆ ಇವ್ರು ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ಗೌರವಧನ ಹೆಚ್ಚಳ ಮಾಡಿ ನಮಗೆ ಕಷ್ಟ ಆಗ್ತಾ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಪ್ರತಿಭಟನೆ ಮಾಡುವಂತ ಸಂದರ್ಭಕ್ಕೆ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಸಾಂತ್ವನ ಹೇಳ್ತಾರೆ. ಕೇವಲ ಆಯ್ತು ನಾವು ಕೊಡ್ತೀವಿ, ನಾವು ನೋಡ್ತೀವಿ, ಮಾಡ್ತೀವಿ, ನೀವ್ ಇವಾಗ ಸಮಾಧಾನ ಮಾಡ್ಕೊಳ್ಳಿ, ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅಂಗನವಾಡಿ ನೌಕರರು ಅವರು ಪ್ರತಿಭಟನೆಯನ್ನ ನಿಲ್ಲಿಸ್ತಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸರ್ಕಾರ ಗೌರವಧನ ಹೆಚ್ಚಳ ಮಾಡಲ್ಲ, ಅವರ ಕೆಲಸವನ್ನು ಸಹ ಕಾಯಂ ಮಾಡ್ತಾ ಇಲ್ಲ. ಡಿಸೆಂಬರ್ ತಿಂಗಳಲ್ಲಿ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸಚಿವರೆಲ್ಲ ಅಂಗನವಾಡಿ ನೌಕರರ ಪ್ರತಿಭಟನೆಯನ್ನು ನಿಲ್ಲಿಸಿದ್ರು. ನಿಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ, ನಿಮ್ಮ ಕೆಲಸವನ್ನು ಖಾಯಂ ಸಹ ಮಾಡ್ತೀವಿ ಅನ್ನೋ ಭರವಸೆನ ಅಂಗನವಾಡಿ ನೌಕರಿಗೆ ನೀಡಿದ್ರು. ಆದರೆ ಜನವರಿ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡಿತು. ಆದ್ರೆ ಯಾವುದೇ ರೀತಿಯಾದಂತಹ ₹1 ಸಹ ಅಂಗನವಾಡಿ ನೌಕರರಿಗೆ ಗೌರವಧನ ಹೆಚ್ಚಳ ಮಾಡಲಿಲ್ಲ. ಅದೇ ರೀತಿಯಾಗಿ ಈಗ ರಾಜ್ಯ ಸರ್ಕಾರವು ಸಹ ಬಜೆಟ್ ಮಂಡನೆ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ಇವರ ಗೌರವಧನ ಏರಿಕೆ ಮಾಡಿಲ್ಲ ಅಂದ್ರೆ ಮತ್ತೆ ಯಾರ ಇವರ ನೋವು ಕೇಳೋದು, ಮತ್ತೆ ಯಾರೇ ಇವರ ಒಂದು ಅಂಗನವಾಡಿ ವರ್ಕರ್ಸ್ ಗಳ ನೋವು ಕೇಳೋದು. ಸೊ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳು ಸದ್ಯಕ್ಕೆ ತುಂಬಾನೇ ನೊಂದಿದಾರಂತಾನೆ ಹೇಳ್ಬೋದು. ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಅವರ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಅವರಿಗೆ ಗೌರವಧನ ಏರಿಕೆ ಮಾಡಲ್ಲ, ಜೊತೆಗೆ ಅವರ ಕೆಲಸನ ಕಾಯಂ ಮಾಡಿಸಿ ಅಂದ್ರೂ ಸಹ ಅದು ಮಾಡ್ತಾ ಇಲ್ಲ. ಹಲವಾರು ಬೇಡಿಕೆ ಇದೆ ಅವ್ರದ್ದು, ಆದ್ರೆ ಯಾವುದು ಈ ತರ ಬೇಡಿಕೆ ಅವರದ್ದು ಈಡೇರಿಸ್ತಾ ಇಲ್ಲ ಸರ್ಕಾರ. ಹಾಗೆ ಸಾಕಷ್ಟು ಕೆಲಸಗಳು ಮಾತ್ರ, ಏನೇ ಬೇರೆ ಕೆಲಸಗಳಲ್ಲಿ ಪೆಂಡಿಂಗ್ ಇದ್ರು ಅಂಗನವಾಡಿ ನೌಕರರಿಗೆ ಕೊಡ್ತಾರೆ. ವಿವಿಧ ರೀತಿಯ ಇದು ಒಂದೇ ಕೆಲಸ ಮಾಡ್ತಾರೆ ಅಂಗನವಾಡಿ ನೌಕರರು ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಹಲವು ರೀತಿಯಾದಂತಹ ಕೆಲಸಗಳನ್ನ ಅಂಗನವಾಡಿ ನೌಕರರಿಗೆ ಕೊಡ್ತಾರೆ ಸರ್ಕಾರ ಮಾಡೋದಿಕ್ಕೆ. ಸರ್ಕಾರದಿಂದ ಇಷ್ಟೊಂದು ರೀತಿಯಾದಂತಹ ಕೆಲಸನ ಅಂಗನವಾಡಿ ನೌಕರರಿಗೆ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಗೌರವಧನ ಹೆಚ್ಚಳ ಮಾಡ್ಬೇಕು ಅಂತ ಅವರು ಕ್ರಮನ ಕೈಗೊಳ್ತಾ ಇಲ್ಲ? ನಾವು ಇಷ್ಟೊಂದು ಪ್ರತಿಭಟನೆ ಮಾಡಿದ್ರು ಅವರು ಯಾಕೆ ನಮ್ಮ ಗೌರವಧನ ಏರಿಕೆ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಅಂಗನವಾಡಿ ನೌಕರರ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಅವರು ಪ್ರತಿಭಟನೆ ಮಾಡಿದಾಗ ಸರ್ಕಾರದಿಂದ ಬಂದಂತ ಉತ್ತರ ಏನಪ್ಪಾ ಅಂದ್ರೆ, ಅಂಗನವಾಡಿ ನೌಕರರು ಸಾಕಷ್ಟು ಜನ ಇದ್ದಾರೆ. ಸೊ ಇವಾಗಿರುವಂತಹ ಬಜೆಟ್ ಅಲ್ಲಿ ಅವರಿಗೆ ಗೌರವಧನ ಹೆಚ್ಚಳ ಮಾಡಲು ಆಗೋದಿಲ್ಲ, ಹಣ ಇಲ್ಲ ಸರ್ಕಾರದ ಹತ್ರ. ಸರ್ಕಾರದಿಂದ ಈ ತರ ಮಾತುಗಳನ್ನ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಸತಿ ಅಂಗನವಾಡಿ ನೌಕರರು ಬಹಳ ಸ್ಟ್ರಿಕ್ಟ್ ಆಗಿ ಪ್ರತಿಭಟನೆನ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇದೇ ತರ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ತರ ಇನ್ನು ಅನೇಕ ಹೆಚ್ಚಿನ ರೀತಿಯಲ್ಲಿ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಇನ್ನು ಪ್ರತಿಭಟನೆಯ ವಿಡಿಯೋ ಸಹ ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದು ಸಹ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಪ್ರೆಸೆಂಟ್ ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ, ಯಾಕೆ ಮತ್ತೆ ಅಂಗನವಾಡಿ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ. ಆ ಒಂದು ಕಾರಣಕ್ಕೆ ಇದೊಂದು ವಿಡಿಯೋ ಆಗಿತ್ತು. ನೆಕ್ಸ್ಟ್ ಪ್ರತಿಭಟನೆ ಎಲ್ಲೆಲ್ಲಿ ನಡೆಯಿತು, ಹಾಗೆ ಸರ್ಕಾರದಿಂದ ಏನಂತ ಉತ್ತರ ಬಂತು, ಜೊತೆಗೆ ಅಂಗನವಾಡಿ ನೌಕರರ ನೋವುಗಳೇನು, ಪ್ರತಿಯೊಂದು ಡಿಟೇಲ್ ಆದಂತಹ ಮಾಹಿತಿಗಳು ಈ ಚಾನಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.